ಏ ಮಂಗ್ಯಾನ ಮಗನ ನ್ಯೂಸ್ನ್ಯಾಗ ನೋಡ್ತೀನಿ ಒಂದು ಕಾಲ್ರ ಮಾಡ್ದೇನ್ಲೇ ನೀನು. ನಿಮ್ಮ ಅಳಿಯನ ಮದುವೆ ಎಲ್ಲಿ ಗಂಟ ಬಂತು? ಹನುಮಂತು ಅವರ ಮದುವೆ ಹೇಳಲ್ಲ ಬೇಡ, ಅದು ದೊಡ್ಡ ಸುದ್ದಿ ಆಗುತ್ತೆ ನಾಳೆ ಬೇಡ. ಓಕೆ, ನಿಮ್ ಹುಡುಗಿ ಹೆಸರೇನು ಅಂತ ಅಟ್ಲೀಸ್ಟ್ ಆ ಹುಡುಗಿ ಹೆಸರಾದ್ರೂ ಹೇಳ್ತೀರಾ ಅಂತ. ಏ ನಿಜ ಹೇಳಿ. ಶೋಭಾ ಶೆಟ್ಟಿ ಅವ್ರು ಬೇಕು ಅಂತ ನಿರ್ಧಾರ ತಗೊಂಡೆ ಬಿಗ್ ಬಾಸ್ ಬಂದಿದ್ದಾರೆ ಸರ್ ಅವರು. ಸರ್ ಅದೇ ಅವ್ರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಶೋ ಮಾಡ್ತಾರೆ, 90 ದಿನ ಮೇಲೆ ಅಲ್ಲಿ ಇರ್ತಾರ ಮನೆಯಲ್ಲಿ. ಇಲ್ಲಿ 1 ವಾರ ಇರಕ್ಕಾಗಲ್ಲ ಅವ್ರಿಗೆ ಅಂತಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಸೊಸೆ ಬಗ್ಗೆ ಕೇಳಿ. ಇದನ್ನೇನೋ ಇಂಟರ್ವ್ಯೂ ಮಾಡ್ಬಿಟ್ಟು ಶೋಭಾ ಶೆಟ್ಟಿ ನನಗೆ ಫೋನ್ ಮಾಡಿದ್ರು ಕೂಡ ನಾನು ತುಂಬಾ ನೀಟಾಗಿ ಹೇಳ್ಬಿಟ್ಟು. ಸೊ ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಯಾರು ನನ್ನ ನಿಂತ್ಕೋತಾರೆ ಅಂದಾಗ ಯಾರು ನಿಂತ್ಕೊಂಡಿಲ್ಲ ಸರ್. ಯಾರು ನಾನು ನಿಂತ್ಕೊಳ್ಳಲ್ಲ ಅನ್ಕೊಂಡಿರ್ತೀನಿ ಅವರೆಲ್ಲ ನಾನು ನಿಂತ್ಕೊಂಡಿದ್ದಾರೆ ಸರ್. ಆ ಗೋಲ್ಡ್ ಅನ್ನೇ ತೆಗೆಯೋದಕ್ಕೆ ಕಾರಣ ಏನು? ಅಂದ್ರೆ ಸುದೀಪ್ ಸರ್ ಕಣ್ಣಿಗೆ ಅಷ್ಟೊಂದು ಹಾರ್ಡಾಗಿ ಕಾಣಿಸ್ತೀನಿ ಅಂದ್ರೆ ಹೊರಗಡೆ ಜಗತ್ತಿಗೆ ಹೆಂಗೆ ಎಷ್ಟು ಹಾರ್ಡಾಗಿ ಕಾಣಿಸ್ಬಾರ್ದು ನಾನು ಅಂತ. ಏನೂ ಇಲ್ಲದೆ ಇದ್ದಾಗ ಗೋಲ್ಡ್ ಸುರೇಶ್ ಅವರ ಲೈಫಲ್ಲಿ ಹೆಂಗಿತ್ತು ಅಂತ. ನಾನು ಜೀವನ ಸ್ಟಾರ್ಟ್ ಮಾಡಿದ್ರೆ 10/10 ರೂಮಲ್ಲಿ ನಾನು ಜೀವನ ಸ್ಟಾರ್ಟ್ ಮಾಡಿದೆ ಸರ್. ಎಷ್ಟು ಹಣವನ್ನು ಯಾರ ಹತ್ರ ಆದ್ರೂ ಕೈ ಚಾಚಿದ್ರಿ? ಒಬ್ಬರೂ ಮಾಡಿರಲಿಲ್ಲ ಸರ್. ಬಟ್ ಅವತ್ತು ನನಗೆ ಮೆಜೆಸ್ಟಿಕ್ಕಲ್ಲಿ ಒಂದು ಹೋಟ್ಲವ್ರು ನನಗೆ ಕೊಟ್ಟಿರೋಂಥ ಊಟ ಇವತ್ತು ನೆನಪರುತ್ತೆ ಸರ್. ಗೋಲ್ಡ್ ಸುರೇಶ್ ಅವರಿಗೆ ಆಪೋಸಿಟ್ ಯಾರೇ ಏನೇ ಕುಗ್ಸೋ ಪ್ರಯತ್ನ ಮಾಡಿದ್ರು ಕೂಡ ನಾನು ಸಿಗಲ್ಲ. ಪಾಸಿಟಿವ್ ಆರ್ ನೆಗೆಟಿವ್ ನಾನು ಮುಖ ಹಿಂದೆ ಯಾವತ್ತೂ ಸುಮ್ಮನೆ ತಲೆನೋ ಕೆಲಸ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.